ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಈ ಓಮ್ ಬೀಚ್ನ ಸೊಗಸನ್ನು ನೀವು ನೋಡಿದ್ರಲ್ಲ. ಮಜಾ ಏನು ಗೊತ್ತಾ, ಸುಮಾರೊಂದು 30 ವರ್ಷಗಳ ಹಿಂದೆ ಈ ಬೀಚ್ನಲ್ಲಿ, ಇದು ಈಗ ನೀವು ನೋಡ್ತಾ ಇರೋದು ಇದು ಓಮ್ ಬೀಚು, ಮತ್ತು ಇದ್ರ ಪಕ್ಕದಲ್ಲಿ ಒಂದು ಕುಡ್ಲೆ ಬೀಚ್ ಅಂತ. ಈ ಬೀಚ್ಗಳಲ್ಲಿ ನಿರ್ಜನ ಪ್ರದೇಶ, ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ, ಯಾಕಂದರೆ ರೋಡ್ ಇದ್ದಿರಲಿಲ್ಲ. ಇತ್ತೀಚೆಗೆ ಇಲ್ಲಿ ರೋಡ್ ಆಗಿದೆ. ರೋಡ್ ಆಗೋದಕ್ಕಿಂತ ಮೊದಲೇ ಈ ಫಾರಿನರ್ಸು ಬೇರೆ ಬೀಚ್ನಿಂದ ಇಲ್ಲಿಗೆ ಕಾಲು ದಾರಿಯಲ್ಲಿ ನಡ್ಕೊಂಡು ಬಂದು, ಅದು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬೆತ್ತಲೆಯಾಗಿ ಈ ಸೂರ್ಯ ಸ್ನಾನವನ್ನು ಮಾಡ್ತಾಯಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಾರಿನರ್ಸ್ ಇಲ್ಲಿ ವಿಶೇಷವಾಗಿ ಬರೋದೇ ಸೂರ್ಯ ಸ್ನಾನದ ಕಾರಣಕ್ಕೆ. ಅಂದರೆ ಈ ಸೂರ್ಯನ ಬೆಳಕಿನಲ್ಲಿ ಸ್ನಾನವನ್ನು ಮಾಡುವಂಥದ್ದು, ಅಂದರೆ ಇಲ್ಲಿ ವಿಹರಿಸುವಂಥದ್ದು. ಆ ಕಾರಣಕ್ಕೆ ಫಾರಿನರ್ಸು ಇಲ್ಲಿ ಬರ್ತಾರೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಸುಮಾರೊಂದು 25-30 ವರ್ಷಗಳ ಹಿಂದೆ ಇಲ್ಲಿ ಸಾವಿರಾರು ಜನ ಫಾರಿನರ್ಸು ವ್ಯವಸ್ಥಿತವಾಗಿ ನೋಡಲಿಕ್ಕೆ ಸಿಗ್ತಿದ್ರು. ಅಂದರೆ ಅವರಿಗೇನಿತ್ತು ಅಂದರೆ ಇಲ್ಲಿ ಯಾರೂ ಬರಲ್ಲ, ಭಾಳ ನಿರ್ಜನವಾಗಿರುತ್ತೆ, ಇಲ್ಲಿ ನಾವು ಯಾವುದೇ ರೀತಿ ಸ್ವಚ್ಛಂದವಾಗಿದ್ದರೂ ಕೂಡ ನಡೆಯುತ್ತೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಇಲ್ಲಿ ಫಾರಿನರ್ಸು ವಿಹರಿಸ್ತಾಯಿದ್ರು. ಸೊ ಈ ವಿಚಾರವನ್ನು ತಿಳ್ಕೊಂಡಂಥ ಇಂಡಿಯನ್ಸು ಹರಸಾಹಸ ಮಾಡಿ ಈ ಬೀಚ್ನಲ್ಲಿ ಕದ್ದು ಮುಚ್ಚಿ ಫಾರಿನರ್ಸನ್ನು ನೋಡಲಿಕ್ಕೆ, ಅವರ ನಗ್ನ ದೇಹವನ್ನು ನೋಡಲಿಕ್ಕೆ ಬರಬೇಕು ಅನ್ನುವಂತಹ ಒಂದು ಕ್ರೇಜನ್ನು, ಸುದ್ದಿಯನ್ನು, ಒಂದರ್ಥದಲ್ಲಿ ರೂಮರನ್ನು, ಅಂದರೆ ಗಾಳಿ ಸುದ್ದಿಯನ್ನೆಲ್ಲ ಹಬ್ಬಿಸಿದರು. ಸೊ ಅದರಿಂದ ಈ ಗೋಕರ್ಣದ ಓಮ್ ಬೀಚ್ ಬಹಳ ಪ್ರಸಿದ್ಧವಾಯಿತು. ಬಟ್ ಈಗ ಆ ಥರ ಇಲ್ಲ, ಈಗ ಬದಲಾವಣೆ ಆಗಿದೆ. ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸ್ವದೇಶಿಯರು, ಅಂದರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನರು ಬರ್ತಾರೆ, ಇಲ್ಲಿಯ ಸೌಂದರ್ಯವನ್ನು ಸವಿತಾರೆ. ಸೊ ಭಾರತೀಯರು ಮತ್ತು ಬೇರೆ ಬೇರೆ ರಾಜ್ಯ ದೇಶಗಳ ಜನರು ಇಲ್ಲಿ ಬರ್ತಾ ಇರೋದ್ರಿಂದ, ಮೊದಲು ಏನು ಸೂರ್ಯ ಸ್ನಾನಕ್ಕಾಗಿಯೇ ಏನು ಬರ್ತಾಯಿದ್ರು ಫಾರಿನರ್ಸು, ಅವ್ರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಸೂರ್ಯ ಸ್ನಾನದ ಓಮ್ ಬೀಚ್ನ ರಹಸ್ಯ. ಸ್ನೇಹಿತರೆ, ನೀವು ಕೂಡ ಬೇರೆ ಬೇರೆ ಸಮಯದಲ್ಲಿ ಗೋಕರ್ಣವನ್ನು ಸಂದರ್ಶಿಸ್ತೀರಿ, ಈ ಸಮುದ್ರ ತೀರ, ಕಡಲ ತೀರಗಳನ್ನು ನೋಡ್ತಾ ಇರ್ತೀವಿ. ಬಟ್ ಮುಂಗಾರಿನ ಅವಧಿಯಲ್ಲಿ ವಾತಾವರಣದಲ್ಲಿ ಈ ಗೋಕರ್ಣದ ಕುಡ್ಲೆ ಬೀಚ್ ಮತ್ತು ಓಮ್ ಬೀಚ್ಗಳನ್ನು ನೋಡುವಂಥ ಸೊಗಸೇ ಬೇರೆ. ಆದರೆ ನೀವು ಒಂದು ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೋಬೇಕು. ಎಂತಹ ಮಹಾ ಈಜುಗಾರಾದರೂ ಕೂಡ ಈ ಬೀಚ್ಗಳಲ್ಲಿ ನೀರಿಗೆ ಇಳಿಬಾರ್ದು. ನೀರಿಗೆ ಇಳಿದರೂ ಸ್ವಲ್ಪ ಕಾಲು ಏನಾದರೂ ಎಳ್ಕೊಂಡು ಸಮುದ್ರಕ್ಕೆ ದೇಹ ಹೋಯಿತು ಅಂತಂದರೆ ಆಮೇಲೆ ಎದ್ದು ಬರೋದು ಕಷ್ಟ. ಸೊ ವರ್ಷಕ್ಕೆ ಇಲ್ಲಿ ಒಂದು 20-25 ಜನರು ಈ ಥರ ಈಜಿನ ಮೋಜು ಮಜಾಕ್ಕಾಗಿ ಬಂದವರು ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾರೆ. ಹಾಗಾಗಿ ನೀವು ಮಜಾ ಮಾಡಿ, ಮಾಡಿ, ವಿಹರಿಸಿರಿ, ಎಂಜಾಯ್ ಮಾಡಿ. ಬಟ್ ನಿಮ್ಮ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾರೆ.